ನಿಮ್ಮ ಹೆಸರು ಹೇಳಿ ಸರ್? ಮುಜಾಹಿದ್. ರಿಂಗ್ ರೋಡು ತುಮಕೂರು. ಯಾವ ಊರು ಇದು? ಇದು ರಿಂಗ್ ರೋಡ್ ಗೆಡ್ಲಹಳ್ಳಿ, GK ಪ್ಯಾಲೇಸ್. ತುಮಕೂರು ತಾಲೂಕು, ತುಮಕೂರು ಸಿಟಿಗೆ ಹತ್ರನೇ. ಆರಲ್ಲ ಇದು? ಎರಡನೇ ಸೂಲು ಫಲ ಆಗಿದೆ. ಹೌದು. 8 ತಿಂಗಳು ಫಲನಾ? ನೀವು ತೊಗೊಂಡು ಎಷ್ಟು ದಿನ ಆಯಿತು? ನಾವು ತಗೊಂಡು 20 ದಿನ ಆಗುತ್ತೆ. ಎಷ್ಟು ರೇಟ್ ಎಷ್ಟಾಗಿದೆ? 95. ಏನು ಕೊಡೋದಿಲ್ಲ? ಇಲ್ಲ, ಕೊಡೋಲ್ಲ. ನೀವು ತೊಗೊಂಡಿದ್ದಲ್ಲಿ? ನಾವು ಬಡ್ಡೆಹಳ್ಳಿ ಅಂತ ತಗೊಂಡ್ವಿ. ಇಲ್ಲಿ ಬಡ್ಡೆಹಳ್ಳಿ. ಅವರು ಬೇರೆ ತಂದಿದ್ದ? ಅವ್ರ ಮನೆಗೆ ಹುಟ್ಟಿದ್ದೇನಾ? ಮನೆಯಲ್ಲಿನೇ ಇದ್ದಿದ್ದು ಕರ, ಅವ್ರ ಮನೆಯಲ್ಲೇನೆ ಇದ್ದಿದ್ದು. ನಾವು ಪರ್ಚೇಸ್ ಮಾಡಿ ತಗೊಂಡಿರೋದು. ಮುರ್ರಾ, ಪ್ಯೂರ್ ಮುರ್ರಾ. ತಲೆ ಬಗ್ಸಿ ಸ್ವಲ್ಪ. ಹಾಲು ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ? ಹಾಲು ಓದ್ಸೋಲಿ ಪಂಚತೂಲದ ಬೆಳಿಗ್ಗೆ 5, ಸಂಜೆ 4 ಹೊತ್ತಿತ್ತು. ಹಾಂ ಹಾಂ. ಈಗ ಒಂದು ಸ್ವಲ್ಪ ಒಂದು 6-4 ಬರ್ಬೋದು. ಓರಿಗಳಿಗಾಗಕ್ಕ ಹಾಲು? ಇದಕ್ಕೇನು ಕೈ ತಿಂಡಿ ಏನು ಕೊಡ್ತಾಯಿದ್ದೀರಾ? ಕೈ ತಿಂಡಿ ನಾವು ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು. ಹಾಂ. ಈಗ ಹಿಂಡಿ ಕೊಡ್ತಾ ಇಲ್ಲ, ಫೀಲ್ಡ್ ಕೊಡ್ತಾ ಇದ್ದೀವಿ. ಹಾಂ. ಕರು ಹಾಕಿದ್ಮೇಲೆ ಹಿಂಡಿ ಕೊಡ್ತೀರಾ? ಕರು ಹಾಕಿದ್ಮೇಲೆ ಹಿಂಡಿ. ಇದಕ್ಕೊಂದು ಅರ್ಧ ಕೆ ಜಿ ಕೊಡ್ಬೇಕಾ, ಜಾಸ್ತಿ ಕೊಡ್ಬೇಕಾ? 1 ಕೆ ಜಿ ಕೊಡ್ಬೇಕಾ? ಒಂದು ಟೈಮಿಗೆ 1.5 ಕೆ ಜಿ ಕೊಡಬೇಕು. 1.5 ಬಾಡಿ ತಪ್ಪನಾಗೆ 1.5 ಕೆ ಜಿ ಕೊಡಬೇಕು. ಹಾಂ. ನಾನು ಇದನ್ನು ನೋಡಿ ಏನೋ ಬೆಳಗಾಂ ಕಡೆಯಿಂದನೋ ಅಥವಾ ಹರಿಯಾಣ ಕಡೆಯಿಂದನೋ ಬಂದಿದೆ ಅಂದ್ಕೊಂಡೆ. ಹಾಂ, ಇಲ್ಲ, ಇಲ್ಲೇ ಲೋಕಲ್ ಆಗಿ ಅವ್ರ ಮನೆಗೆ ಹುಟ್ಟಿತ್ತಂತೆ. ಹಾಂ ಹಾಂ. ಅದು ಎಮ್ಮೆ, ಹಳೆ ಎಮ್ಮೆ ಇತ್ತು, ಇದ್ರ ತಾಯಿ. ಹಾಂ ಹಾಂ. 7 ಆಗಿ ಹುಟ್ಟಿರೋದು ಅವ್ರ ಮನೆಗೆ. ಹಾಂ ಹಾಂ. ಆ ಕಡೆಯಿಂದ 7 ಏನೋ ಬಂದಿರಬೇಕು. ಅಲ್ಲ, 7 ಇಲ್ಲೆಲ್ಲ. ಇದ್ರ ತಂಗಿ ಇನ್ನೊಂದು ಇದಕ್ಕಿಂತ ಭಾರಿ ಚೆನ್ನಾಗಿದೆ. ಹೌದಾ? ಮುರ್ರಾದ 7 ಎಲ್ಲ ನೀವು ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಮುರ್ರನೇ ಕೊಡೋದು. ಇದ್ರ ತಂಗಿ ಭಾರಿ ಚೆನ್ನಾಗಿದೆ. ಹೆಸರುಘಟ್ಟದಲ್ಲಿ ಇದಾವಲ್ಲ ಫಾರ್ಮು, ಗೌರ್ಮೆಂಟ್ ಫಾರ್ಮು, ಸೆಮೆನ್ ತೊಗೊಳೋದಕ್ಕೆ, ಅವೆಲ್ಲ ಮುರ್ರಾನೇ, ಪ್ಯೂರ್ ಮುರ್ರಾ ಇರ್ತಾವಲ್ಲಿ. ನಮ್ಮ ನಾಟಿ ಎಮ್ಮೆಗಳು ಕೊಟ್ಟು ಅದನ್ನ ಸ್ವಲ್ಪ ಇದು ಮಾಡ್ತಾರೆ. ಅದೇ ಪ್ಯೂರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಂ, ಬರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಒಂದು ಕ್ವಾಂಡ್ಮರಿನೂ ಇತ್ತು, ಒಳ್ಳೆ ಪ್ಯೂರ್ ಮುರ. ಆ ತಕ್ಕನಾಗಿ ಇದಕ್ಕೆ ಒಳ್ಳೇದು 7 ಬಿದ್ದರೆ ಒಳ್ಳೆ ಮುರ ಬರುತ್ತೆ.